ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಲಾಸ್ಟ್ ತುಂಬ ದಿವಸ ಆಗಿತ್ತು ಈ ಒಂದು ವಿಡಿಯೋ ಮಾಡಿ. ಸೊ ಇವತ್ತು ಟೆರೆಸ್ ಮೇಲೆ ಇರ್ತಕ್ಕಂಥ ನನ್ನ ಒಂದು ಗಿಡಗಳನ್ನೆಲ್ಲ ತೆಗೆದುಕೊಂಡು ಕೆಲವೊಂದೆಲ್ಲ ಊರಲ್ಲಿ ಗಿಡಗಳನ್ನು ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೆ. ಸೊ ಇದರಲ್ಲಿ ತುಂಬ ಕೆಲವು ಗಿಡಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಏಕೆಂದರೆ ಪ್ರತಿ ದಿವಸ ಕೆಲಸ ಮಾಡಿ ಇದನ್ನು ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಎಲ್ಲ ಎಸ್ಬಿಡು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು. ನನಗೆ ಎಸೆಯೋದಕ್ಕೆ ಮನಸ್ಸಿರಲಿಲ್ಲ. ತುಂಬ ದಿವಸದಿಂದ ಇದನ್ನೆಲ್ಲ ಗಿಡಗಳನ್ನ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅದನ್ನೆಲ್ಲ ತೆಗೆದು ಎಸೆಯೋದು ತುಂಬ ಕಷ್ಟ ಅನಿಸ್ತು. ಹಾಗಾಗಿ ಊರಲ್ಲಿ ಅಟ್ಲೀಸ್ಟ್ ಇವಾಗ ಮಳೆ ಬೀಳ್ತಿರೋದ್ರಿಂದ ಊರಲ್ಲಿ ತೆಗೆದುಕೊಂಡು ಹೋಗಿ ಹಾಕಿಬಿಟ್ರೆ ಅಲ್ಲಿ ಬರೋ ಗಿಡಗಳು ಬರ್ತವೆ ಅಂತ ಹೇಳಿ ಊರಿಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ತುಂಬ ಕೆಲವೊಂದು ನಿಂಬೆಹಣ್ಣು ಗಿಡ ಆಗಿರ್ಬೋದು, ಆಲ್ ಸ್ಪೈಸಸ್ ಗಿಡ ಆಗಿರ್ಬೋದು, ಮತ್ತು ದಾಳಿಂಬೆ ಹಣ್ಣಿನ ಗಿಡ ಆಗಿರ್ಬೋದು, ರೋಸ್ ಗಿಡಗಳು ಮತ್ತು ಮಲ್ಲಿಗೆ ಗಿಡಗಳು. ರೋಸ್ ಗಿಡಗಳನ್ನು ನೋಡೋಣ ನೆಕ್ಸ್ಟ್ ಟೈಮ್ ತೆಗೆದುಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸುಮಾರು ಒಂದು 7ರಿಂದ 8 ಗಿಡಗಳನ್ನ ಮಾತ್ರ ಕಾರಲ್ಲಿ ಇಟ್ಕೊಳಕ್ಕಾಗೋದು ಅಂತ ಹೇಳಿ ಹಸ್ಬೆಂಡು ಸ್ವಲ್ಪ ತಗೋದು ಜಾಸ್ತಿ ಬೇಡ, ಇನ್ನೊಂದು ಟೈಮ್ ಹೋದಾಗ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಕೆಲವೊಂದು ಬೇಟದಲ್ಲೇ ಇರೋವಂಥ ಗಿಡಗಳನ್ನೆಲ್ಲ ಅಂದರೆ ಭೂಮಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತವೆ. ಹಾಗಾಗಿ ಈ ಗಿಡಗಳನ್ನೆಲ್ಲ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೆ. ನಿಂಬೆಹಣ್ಣು ಗಿಡಗಳು ಎರಡು ನಿಂಬೆಹಣ್ಣು ಗಿಡ ಇತ್ತು. ಒಂದು ನಿಂಬೆಹಣ್ಣು ಗಿಡ ಇಟ್ಕೊಂಡು ತುಂಬ ಗಿಡಗಳಿದ್ದಾವೆ. ಅವನ್ನೆಲ್ಲ ಸ್ವಲ್ಪ ಕೆಲವೊಂದೆಲ್ಲ ಹೋಗ್ಬಿಟ್ಟಿದ್ದಾವೆ. ಮೇಂಟೈನ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ತುಂಬ ಕೆಲವೊಂದು ಗಿಡಗಳನ್ನೆಲ್ಲ ಹೋಗ್ಬಿಟ್ಟಿದ್ವು. ಕೆಲವೊಂದು ಗಿಡಗಳನ್ನಾದರೂ ಅಟ್ಲೀಸ್ಟು ಉಳಿಸ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ಊರಿಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಿದ್ವಿ. ಮತ್ತು ಇನ್ನೊಂದು ಯಾವುದು ಇದ್ರೊಳಗೆ ಯಾವುದೋ ಹಣ್ಸಿನ ಗಿಡ ಬಿಟ್ಟೈತೆ ನೋಡು. ಈ ಕರ್ಬೇವಿನ ಗಿಡ ಹಣ್ಸಿನ ಗಿಡ ಬಿಟ್ಟದ ಇದ್ರೊಳಗೆ. ಏನು ಇದಾ ಕರ್ಬೇವಿನ ಗಿಡ ನೋಡು. ನೀನು ಕೇಳ್ತಿದ್ದಲ್ಲ ಕರ್ಬೇವಿನ ಗಿಡ ಅಲ್ಲ, ಹಂಗೆ ಅದನ್ನ ಪಾರ್ಟ್ ಸಮೇತ ತಗೊಂಡು ಇಟ್ಬಿಡೋಣ, ಅದರೊಳಗೆ ಡೆವಲಪ್ ಆಯ್ತದೆ. ಅಲ್ಲಿ ನೋಡ್ಕೊಳಲ್ಲ ಕಣ, ಇದು ದೊಡ್ಡಾದ್ಮೇಲೆ ತಗೊಂಡೋಗೋಣ. ಸರಿ, ಎಲ್ಲ ತುಂಬ್ಕೊಂಡು ತನುಷ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಾಡಾಗೋಗ್ಬಿಟ್ಟಿದೆ ನಮ್ಮ ಕಾರು. ಹಿಂದ್ಗಡೆ ಎಲ್ಲ ತುಂಬಿಡಿದೆ ಗಿಡ. ಘಾಟಲ್ಲ, ಇದ್ರದ್ದು ಸ್ಪೈಸಸ್ದು ಇದ್ರದ್ದು ಪ್ಲ್ಯಾಂಟ್ದು. ಅಲ್ಲ, ಇವ್ರು ಕಾರಲ್ಲಿ ಮಲಿಕೊಳಕ್ಕೆ ಜಾಗ ಬೇಕಂತೆ. ಹಾಗೆ ಅಮ್ಮನ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಅಮ್ಮನ ಮನೆ ಹತ್ರ ಬಟರ್ ಫ್ರೂಟ್ ಗಿಡ ಇತ್ತು ಅಂತ ಹೇಳಿ ಅಲ್ಲೂ 2 ಗಿಡಗಳನ್ನ ಕಿತ್ಕೊಂಡು ಸೀದಾ ಊರಿಗೆ ಹೊರಟ್ವಿ. ಸುಮಾರು ಊರಿಗೆ ಹೊರಡೋ ಟೈಮಲ್ಲಿ ನಾವು ಹೊರಟಾಗ ಸುಮಾರು ಲೇಟ್ ಆಗಿತ್ತು. ಪ್ರತಿ ಸಾರಿ ನಾವು ಮಾರ್ನಿಂಗ್ ಬೇಗ ಹೊರಟ್ಬಿಡ್ತೀವಿ. ಇವಾಗ ನಮಗೆ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ ಹೇಳಿ. ಸುಮ್ಮನೆ ಸಂಡೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹೊರಟಿದ್ವಿ. ಸಂಡೇ ಎಲ್ಲ ಫುಲ್ಲು ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಊರಿಗೆ ಹೋಗಿ ಗಿಡಗಳನ್ನೆಲ್ಲ ಹಾಕಿಬಿಟ್ಟು ಬರೋಣ. ಇವಾಗ ಮಳೆ ಬರ್ತಿರೋದ್ರಿಂದ ಇವಾಗ ಹಾಕಿದ್ರೆ ಸರಿಯಾದ ಟೈಮು ಮತ್ತು ಗಿಡಗಳು ಚೆನ್ನಾಗಿ ಬರ್ತವೆ ಅಂತ ಹೇಳಿ ಆದಷ್ಟು ಸ್ವಲ್ಪ ಮೇಲ್ಗಡೆ ಟೆರೆಸ್ ಮೇಲೆ ಇರ್ತಕ್ಕಂಥ ಗಿಡಗಳನ್ನ ಕಡಿಮೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಈ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಸದ್ಯಕ್ಕೆ ಇವಾಗ ಸುಮಾರು ಒಂದು 7ರಿಂದ 8 ಗಿಡಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ. ನಂತರ ಇನ್ನೊಂದು ದಿವಸ ಹೋಗಿದಾಗ ಇನ್ನೊಂದು ಸ್ವಲ್ಪ ಗಿಡಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಹಾಕ್ಬಿಟ್ಟು ಬಂದುಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಮ್ಮ ಒಂದು ಪ್ಲ್ಯಾನು. ಆದರೆ ಗಿಡನ ಮಾತ್ರ ಎಸೆಯೋದಕ್ಕೆ ಮಾತ್ರ ನನಗಂತೂ ಇಷ್ಟನೇ ಇರಲಿಲ್ಲ. ಹಸ್ಬೆಂಡು ಟೈಮ್ ಇಲ್ಲ, ಕೆಲಸ ಜಾಸ್ತಿ ಇರೋದ್ರಿಂದ ಕೆಲಸನೂ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನೆಲ್ಲ ಅಟ್ಲೀಸ್ಟ್ ಊರ ಹತ್ರ ಹಾಕಿದ್ರೆ ಅಲ್ಲಿ ನೀರಿನದೆಲ್ಲ ವ್ಯವಸ್ಥೆ ಎಲ್ಲ ಇದೆ. ಸ್ವಲ್ಪ ನೀರೆಲ್ಲ ಹೇಳ್ಬಿಟ್ಟು ಬಂದರೆ ನೀರೆಲ್ಲ ಹಾಕಿ ಅವರು ಸ್ವಲ್ಪ ಗಿಡ ಲೆವೆಲ್ಲಾಗಿ ಬರೋವರೆಗೂ ಮಾಡಿಕೊಡ್ತಾರೆ ಅಂತ ಹೇಳಿ ಅಲ್ಲಿಗಾದರೂ ತೆಗೆದುಕೊಂಡು ಹೋಗಿ ಹಾಕೋಣ ಅಂತ ಹೇಳಿ ಊರಿಗೆ ಬಂದ್ವಿ. ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ಹಾಗಾಗಿ ಆವಾಗ ಸ್ವಲ್ಪ ದಿವಸ ಮನೇಲೇ ಇದ್ದಾಗ ಗಿಡಗಳನ್ನ ಜಾಸ್ತಿ ಬೆಳೆಸ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿರೋದ್ರಿಂದ ಕೆಲಸದ ಒತ್ತಡ ಜಾಸ್ತಿ ಆಗ್ತಿತ್ತು ಮತ್ತು ಗಿಡಗಳು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಗಿಡಗಳೆಲ್ಲ ತುಂಬಾ ಹೋಗ್ತಿದ್ವು, ಒಂಥರ ಬೇಜಾರಾಗ್ತಿತ್ತು. ಹಾಗಾಗಿ ಊರಲ್ಲಿ ಇರೋ ಸ್ವಲ್ಪ ಜಾಗ ಇರೋ ಕಡೆ ಸೈಡಲ್ಲಿ ಗಿಡಗಳನ್ನ ಹಾಕ್ಬಿಡೋಣ ಅಂತ ಹೇಳಿ ಊರಿಗೆ ಬಂದಿದ್ದು. ಟೊಮೊಟೊ ಗಿಡ ಅಪ್ಪು, ಇಲ್ಲಿ ಔಷಧಿ ಡಬ್ಬ ಎಲ್ಲ ಐತೆ, ಮುಟ್ಬಿಡ ಆಯ್ತಾ? ಇದು ಇವಾಗ ಹಾಕಿರೋದಲ್ವ ರೀ? ನಾವು ಅವತ್ತು ಬಂದಾಗ ಇರಲಿಲ್ಲಲ್ಲ, ಇವಾಗ ಹಾಕಿರೋದು. ಬಾಳೆ ಗಿಡ ಎಲ್ಲ ಫುಲ್ಲು ಡಮಾರ್ ಎಲ್ಲ ಕಡ್ಸಾಕ್ಬಿಟ್ಟಾರೆ. ಮಣ್ಣು ಹೇಳ್ಬಿಟ್ಟಾರ ಕಣ್ರಿ. ಹಿಂಗೇನಾ ಮಾಡೋದು? ಹಂಗಾರೆ ಬಾಳೆಗೊನೆ ಎಲ್ಲ ವೇಸ್ಟು ಅವಾಗ ರೀ. ಮತ್ತು ಪೈಪು ಅವಾಗ ಇದಾಗಲ್ವ ರೀ? ಹಾಂ, ಏನ
ಇಲ್ಲೊಂದು ಬಾಳೆಗೊನೆ ಅವೆ ಕಣ್ರಿ, ಒಂದೊಂದು ಬಾಳೆಗೊನೆ ಅವೆ ಅಷ್ಟೇ. ಇದೇನಿಲ್ಲ ಚಿನ್ನು, ಅಡಿಕೆ ಗಿಡ ಐತಲ್ಲ, ಅಡಿಕೆ ಗಿಡಕ್ಕೆ ಪ್ರೊಟೆಕ್ಷನ್ ಮಾಡೋಕ್ಕೆ ಅಂತ ಹಾಕಿದ್ದು ಬಾಳೆ ಗಿಡನ. ಆ ಬಾಳೆ ಗಿಡನ ಇವಾಗ ಮುಚ್ಚಿಬಿಡ್ಬೇಕು ಅಂತ. ಏನದೇಳು? ಶಂಕು ಶಂಕು. ಏನಪ್ಪ? ತನುಷ್, ಪಿಕಾಕ್ 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 ಅನ್ನುತ್ತೆ. ಪಿಕಾಕ್ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತೈತೆ ನೋಡು. ಕಿಕಾಕ್ ಅಂತಿದ್ದಂತೆ, ಪಿಕಾಕ್ ಅಂತಿರ್ಲಿಲ್ಲ ತನುಷ್, ಕಿಕಾಕ್ ಅಂತಿದ್ದ. ಇವಾಗ ಪಿಕಾಕ್ ಅಂತ ಹೇಳ್ತಾನೆ ತನುಷ್. ಅಲ್ಲ ತನುಷ್? ಇವಾಗ ಸ್ವಲ್ಪ ಕಲ್ತ್ಕೊಂಡವನೆ. ಟೀತ್ ಇತ್ತಲ್ಲ ಅದಕ್ಕೆ ಬರ್ತಿರ್ಲಿಲ್ಲ ಅವ್ನಿಗೆ ಹೇಳಕ್ಕೆ. ಇವಾಗ ಟೀತ್ ಬಂದಿದೆ ಅದಕ್ಕೆ ಬರ್ತದೆ. ಟೊಮೊಟೊ ಗಿಡ ಹಾಕೋರೆ, ಇಲ್ಲ ಇಷ್ಟು ಶುದ್ಧ ಬಂದೈತೆ. ಇನ್ನೊಂದ್ಸರಿ ಬರೋ ಅಷ್ಟೊತ್ತಿಗೆ ಟೊಮೊಟೊ ಹಣ್ಣು ಬಿಟ್ಟಿರುತ್ತೆ. ಇವಾಗ ಎಷ್ಟು ರೀ ಟೊಮೊಟೊ? 60 rupees per kg. ಇವಾಗ ರೀ ಔಷಧಿ ಎಲ್ಲ ಹಾಕೋರೆ ಅನ್ಸುತ್ತೆ ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ. ಬಿಡಪ್ಪ, ಅದೆಲ್ಲ ಮುಟ್ಬೇಡ, ಏನು ಮುಟ್ಬೇಡ, ಇಲ್ಲೆಲ್ಲ ಮೆಡಿಸನ್ ಹಾಕಿರ್ತಾರೆ. ಬಿಡು ಬಿಡು ಬಿಡು. ಇವಾಗ ಔಷಧಿ ಹಾಕೋರೆ. ಸೊ ಲಾಸ್ಟ್ ಟೈಮ್ ಬಂದಾಗ ಬಾಳೆ ಗಿಡ ಎಲ್ಲ ಇತ್ತು, ಈ ಟೈಮ್ ಬಂದಾಗ ಬಾಳೆ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ರು. ಸೊ ಅಡಿಕೆ ಗಿಡಕ್ಕೆ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಹಾಕಿರ್ತಾರೆ. ಆಮೇಲೆ ಅದು ಒಂದು ಲೆವೆಲ್ ಆಗಿ ಅಡಿಕೆ ಗಿಡ ಬಂದಮೇಲೆ ಅದನ್ನು ಬಾಳೆ ಗಿಡ ಕಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಗೊಬ್ಬರ ಆಗಲಿ ಅಂತ ಹೇಳಿ ಲೆವೆಲ್ ಮಾಡಿದರು. ನಂತರ ನಾವು ಬಂದಿದ್ದ ತಕ್ಷಣವೇ ಊರವರು ಒಬ್ಬರು ಬಂದರು, ಅವರು ಎಲ್ಪಿಂದ ಗಿಡಗಳನ್ನೆಲ್ಲ ಹಾಕಿದ್ವಿ. ಸೊ ಅವರು ಸಹ ಎಲ್ಪ್ ಮಾಡಿಕೊಟ್ರು, ಅಂದರೆ ಆ ಗಿಡಕ್ಕೆಲ್ಲ ಹಗ್ದು ಎಲ್ಲನೂ ಮಾಡಿಕೊಟ್ರು. ಇಲ್ಲಾಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ಅವ್ರು ಬಂದು ಎಲ್ಲ ಹಗ್ದು ಎಲ್ಲ ಎಲ್ಪ್ ಮಾಡಿಕೊಟ್ರು. ಅವ್ರು ಎಲ್ಪ್ ಮಾಡಿದ್ದಕ್ಕೆ ಸ್ವಲ್ಪ ಬೇಗನೆ ಎಲ್ಲ ಗಿಡಗಳನ್ನೆಲ್ಲ ಹಾಕಿಬಿಟ್ವಿ. ಇವಾಗ ಮಳೆ ಹುಯ್ತಾ ಇರೋದ್ರಿಂದ ಸ್ವಲ್ಪ ತೇವಾಂಶ ಇರೋದ್ರಿಂದ ಬೇಗ ಗಿಡಗಳು ಬಂದುಬಿಡುತ್ತವೆ ಅಂತ ಅಂದ್ಕೊಂಡು ಹಾಕ್ಬಿಟ್ಟು ಬಂದಿದ್ದೀವಿ. ಸೊ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಅಟ್ಲೀಸ್ಟ್ ಒಂದು ನಾವು ಹಾಕಿರೋ ಗಿಡದಲ್ಲಿ ಒಂದು 4 ರಿಂದ 5 ಗಿಡ ಉಳ್ಕೊಂಡ್ರೂ ನಂಗೆ ಖುಷಿನೇ. ಎಲ್ಲ ಗಿಡಗಳು ಹಾಳಾಗ್ದಲೇ ಇದ್ದರೆ ಸಾಕು. ಬಟ್ ಎಲ್ಲ ಗಿಡಗಳು ಹಾಳಾಗ್ದಲೇ ಇರೋ ರೀತಿ ಏನು ಹಾಕಿಲ್ಲ, ಎಲ್ಲ ಗಿಡಗಳು ಚೆನ್ನಾಗಿ ಬರೋ ರೀತಿಯಲ್ಲೇ ಹಾಕಿಬಿಟ್ಟು ಬಂದಿದ್ದೀವಿ. ಸೊ ಅದಕ್ಕೆ ನೀರಿನ ವ್ಯವಸ್ಥೆನೂ ಸಹ ಮಾಡಿ ಅಂತ ಹೇಳಿದ್ದೀವಿ. ನೋಡಬೇಕು, ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಮತ್ತು ಗಿಡಗಳು ಯಾವ್ಯಾವ ಉಳ್ಕೊಂಡಿಲ್ಲ ಅಂತ ಹೇಳಿ ಸಹ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೂ ಕೂಡ. ಶೂಸ್ ಹಾಕೊಂಡು ಕೆಲಸ ಮಾಡೋದು ಸಾಕು. ಹಂಗೆ ಇದು ಮಾಡು. ಸಾಕು, ಬಿಡು. ಬಾ, ಇಲ್ಲಿ ಮಾಡ್ಬಾ. ಮಣ್ಣು ಎಳಿ ಅದಕ್ಕೆ. ಎಲ್ಲ ಕಾಣಿಸ್ಕೊಂಡಾಗಿತ್ತು ಅಳಸಿ ಗಿಡದ ಗಿಡ. ಅಲ್ಲಿ ಟೊಮೊಟೊ ಎಲ್ಲ ಹಾಕ್ಬಾರ್ದು, ಅಲ್ಲಿ ಟೊಮೊಟೊ ಬರಲ್ಲ. ಇವ್ ನೋಡ್ರಿ ಎಲ್ಲೆಲ್ಲ ಹೋಗಿದೆ. ಏನೋ ಅಗ್ಗೆ ಕೆಲಸ ಮಾಡ್ತಾನೆ ಚೆನ್ನಾಗಿ. ಟೊಮೊಟೊ ಗಿಡ ಹಾಕ್ತಾ? ಅಂಕಲ್ ಬರ್ತಾರೆ, ಟೊಮೊಟೊ ಗಿಡದ ಅಂಕಲು. ವಾಟರ್ ಫ್ರೂಟು, ಸ್ಟಾರ್ ಫ್ರೂಟ್ಸು, ಆಮೇಲೆ ಆಲ್ ಸ್ಪೈಸಸ್ಸು, ಲೆಮನ್ನು, ದಾಳಿಂಬೆ ಹಣ್ಣು, ಎಲ್ಲ ಗಿಡಗಳು ಹಾಕ್ತೀವಿ. ನೋಡೋಣ ಯಾವ ಗಿಡ ಇರ್ತೈತೋ ಯಾವ ಗಿಡ ಇರಲ್ವೋ ಗೊತ್ತಿಲ್ಲ. ಮತ್ತು ಮಲ್ಲಿಗೆ ಹೂವು. ಮಲ್ಲಿಗೆ ಹೂವಿನ ಗಿಡ ಅಲ್ಲೆಲ್ಲರೂ ನೀರು ಬರುತ್ತವ ಹಾಕನ, ಅಲ್ಲೆಲ್ಲರೂ ಮಧ್ಯೆ ಹಾಕ್ಬಿಡಣ್ಣ. ಲೋ, ಅಲ್ಲೆಲ್ಲ ಟೊಮೊಟೊ ಗಿಡ ಹಾಕಿದ್ರೆ ಹರಡ್ಕೊಂಬಿಡುತ್ತೆ ಕಣೋ, ಬೈತಾರೆ. ಓ, ನಾವೊಂದು ಮಾಡಿದ್ರೆ ಅವನು ಟೊಮೊಟೊ ಗಿಡ ತಗೊಂಬಂದು ಎಲ್ಲ ಹಾಕ್ತಾವನ್ರಿ. ಬೈತಾರೆ ಕಣೋ ಅಂಕಲು. ಅದು ಟೊಮೊಟೊ ಗಿಡ ಹೋದ್ರೆ ಹಾಕಕ್ಕೆ ಅಂತ ಮಡಗಿರತ್ತೆ ನೋಶ್, ವೇಸ್ಟ್ ಮಾಡಬಾರ್ದು. ಹೋಗ್ಲಿ ಹಾಕು, ನಿನ್ನ ಆಸೆ ಯಾಕೆ ಹೇಳಿರೋ ಸೀರ್, ಹಾಕ್ಬಿಡು ಹೋಗ್ಲಿ, ನೋಡೋಣ ಬರ್ತದೋ ಬಿಡ್ತದೋ ಆಮೇಲೆ ಬೇರೆ ಪ್ರಶ್ನೆ. ವೆರಿ ಗುಡ್. ನೀಟಾಗಿ ಕೈಯಲ್ಲಿ ಮಾಡಬೇಕು ತನುಷ್, ಕೈಯಲ್ಲಿ. ಅದು ಬೇರೆ ಇರುತ್ತಲ್ಲ, ರೂಟ್ಸ್ ಇರುತ್ತಲ್ಲ, ಹಂಗೆ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಕೈಯಲ್ಲಿ ನೀಟ್. ಅಯ್ಯೋ, ಒಂದು ಬೆಳ್ಳಲ್ಲ ಕಣೋ. ಹಂಗೆ ಗುಡ್, ಹಂಗೆ. ನೋಡ್ದಾ, ಹಂಗೆ ಕೈ ಯೂಸ್ ಮಾಡಬೇಕು, ಕೈ ಗಲೀಜಾಗಬಾರ್ದು ಅಂತನಾ? ಗುಡ್.
ಫ್ಯೂಚರ್ ಫಾರ್ಮರ್ ಅಲ್ವಾ? ಒಬ್ಬ ಸುಸ್ತ ರೀ, 2 ಟೊಮೊಟೊ ಗಿಡ ಹಾಕೋಷ್ಟು ಸುಸ್ತಾಗ್ಬಿಟ್ಟ ನಿನ್ನ ಮಗ. ಮಣ್ಣೆಲ್ಲ ತುಂಬಂಗೆ. ಹಾಂ, ತುಂಬು, ಫಿಲ್ ಮಾಡಬೇಕು. ಹಾಂ, ಹಾಗೆ. ವೆರಿ ಗುಡ್. ಹಾಂ, ಕಟ್ ಮಾಡು. ಅದು ತುಂಬ ಹಳೇ ಬಕೆಟ್ ಅಲ್ವಾ, ಏನು ಬೇಡ ಅದು. ನಿಧಾನ ಹಾಕ್ಬಿಡ್ರಿ. ಯಾವ್ದನ್ನ? ಕಡಂಗ್ಲ ಗಿಡ ಅದು. ಚಿರ್ಕೊಂಡ್ರೆ ಇನ್ನೇನಾಗ್ತದ ಬಿಡ್ರಿ, ಚಿರ್ಕಳ್ಳಿ. ಬಕೆಟ್ ಸಮೇತ ಹಾಕಂಗೆ ಅಷ್ಟೇ. ಇದಾಗಲೇ ಹಾಕ್ತಾ ಇರೋದು ನಾವು 3ನೇ ಸರಿ ಬಟರ್ ಫ್ರೂಟು. ಅಲ್ಲೇ ಹಾಕ್ತೀರಾ ರೀ? ಎಲ್ಲ ಹಾಕ್ತೀರಾ? ಇಕ್ಕಟ್ಟಾಗಲ್ವಾ? ಇದು ಹರಡ್ಬಿಡುತ್ತಲ್ಲ ನಿಂಬೆಹಣ್ಣು. ಇದು ಲೆಮನ್ನು ಇದು ಹರಡ್ಬಿಡುತ್ತೆ ನೋಡಿ. ಇಷ್ಟಪ್ಪ ಬಿಟ್ಟೈತಲ್ಲ ಇದು ನಿಂಬೆಹಣ್ಣು. ಹಾಂ, ಅಲ್ಲ ನಿಂಬೆಹಣ್ಣು ಕಿತ್ಕೊಳ್ಳ ರೀ, ಬೇಡವಾ? ಅಮ್ಮ ಹೆಂಗಿರು ಹೋಯ್ತೀವಲ್ಲ ಅಲ್ಲಿಗೆ ಕೊಟ್ಬಿಡ್ತೀನಿ. ಇಲ್ಲಿ ಹಾಕ್ತಿರೋದು ನೋಡಿ, ಇಲ್ಲಿ ಅಂದರೆ ಜಾಗ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಈ ನಿಂಬೆ ಗಿಡ ಅಂತೂ ನಮ್ಮ ಅಮ್ಮ ಅಂತೂ ಬಂದಾಗೆಲ್ಲ ಉಳಿಸ್ಕೊಳ್ಳೋದೇ ಆಯಿತು. ನಿಂಬೆ ಗಿಡಕ್ಕೆಲ್ಲ ಔಷಧಿ ಹೊಡ್ಬಿಡ್ತಾರೋ ಅಂತ. ಇದು ಪಾಟಲ್ಲಿ ಇದ್ದಿದ್ದನ್ನ ತಂದಾಕಿದ್ದು ರೀ ಇದನ್ನ. ನೋಡಿ, ಇಷ್ಟು ನಿಂಬೆಹಣ್ಣು ಸಿಕ್ತು. ಇನ್ನೂ ಸ್ವಲ್ಪ ಬಿಟ್ಟಿದ್ದೀನಿ, ಅದು ಇನ್ನೂ ಸ್ವಲ್ಪ ಬಲಿಬೇಕು. ಸಾಕಿಷ್ಟು ತಗೊಂಡೋಗಿ ಕೊಡೋಣ ಇದನ್ನ ಅಜ್ಜಿಗೆ. ಏನು ದೊಡ್ಡ ಸಸಿ ಆಯಿತು, ಶಂಕುನ. ಸೊ ಫೈನಲಿ ಬಟರ್ ಫ್ರೂಟ್ ಗಿಡ ಮತ್ತು ದಾಳಿಂಬೆ ಹಣ್ಣಿನ ಗಿಡ ಮತ್ತು ಮಲ್ಲಿಗೆ ಹೂವಿನ ಗಿಡ, ಆಲ್ ಸ್ಪೈಸಸ್ ಗಿಡ ಎಲ್ಲ ಗಿಡಗಳನ್ನೂ ತೆಗೆದುಕೊಂಡು ಹಾಕಿದ್ದೀನಿ. ನೋಡಬೇಕು ಯಾವ್ಯಾವ ಉಳ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಇಷ್ಟು ದಿವಸ ನನ್ನ ಒಂದು ಪಾಟಲ್ಲಿ ಇದ್ವು ಟೆರೆಸ್ ಮೇಲೆ. ಆವಾಗೆಲ್ಲ ನಾನು ನೀರು ಹಾಕ್ಕೊಂಡು ಅವನ್ನೆಲ್ಲ ಒಂದು ಪೋಷಣೆ ಮಾಡ್ತಿದ್ದೆ, ಗೊಬ್ಬರ ಹಾಕೋದಾಗಿರ್ಬೋದು ಎಲ್ಲನೂ. ಬಟ್ ಇವಾಗ ಅಲ್ಲಿ ಊರಲ್ಲಿ ಹಾಕಿರೋದ್ರಿಂದ ನಾನು 15 ಡೇಸ್ಗೆ ಆ ಥರ ಹೋಗ್ತಿರ್ತೀವಿ. ಸೊ ಅಲ್ಲಿ ಹೋದಾಗ ಯಾವ ಥರ ಬಂದಿರುತ್ತೋ, ಎಷ್ಟು ಗಿಡ ಹೋಗಿರುತ್ತೋ ಖಂಡಿತ ಗೊತ್ತಿಲ್ಲ. ಹೋದಾಗ ನಾನು ತೋರಿಸ್ತೀನಿ ನಿಮಗೆ. ಸುಮ್ಮನೆ ಒಂದು ರೌಂಡು ತೋಟ ಸುತ್ತ ಎಲ್ಲ ಓಡಾಡ್ಕೊಂಡು ಬಂದ್ವಿ. ಟೊಮೊಟೊ ಗಿಡ ಸ್ವಲ್ಪ ದೊಡ್ಡದಾದಾಗ ಓಡಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಖಾಲಿ ಇರೋದ್ರಿಂದ ಅಲ್ಲೆಲ್ಲ ಸುತ್ತ ಓಡಾಡ್ಕೊಂಡು ಬಂದೆ. ನಮ್ಮ ಹಸ್ಬೆಂಡು ಸ್ವಲ್ಪ ಗಿಡಗಳಿಗೆಲ್ಲ ಒಂದೊಂದು ಬಿಂದಿಗೆ ನೀರು ಹಾಕ್ಬಿಡ್ತೀನಿ ಅಂತ ಹೇಳಿ, ಗಿಡ ಹಾಕಿದಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಬರಬೇಕು. ಹಾಗಾಗಿ ಹಾಗೆ ಬಂದರೆ ಅದು ಒಣಗೋಗ್ಬಿಡುತ್ತೆ. ಹಾಗಾಗಿ ಒಂದೊಂದು ಬಿಂದಿಗೆ ನೀರು ಹಾಕ್ತೀನಿ ಅಂತ ಹೇಳಿ ನೀರೆಲ್ಲ ಹಾಕ್ತಾ ಇದ್ರು. ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಾನಂತೂ ಏನು ಕೆಲಸನೂ ಮಾಡಲಿಲ್ಲ, ಜಸ್ಟ್ ಗಿಡ ತೆಗೆದುಕೊಂಡು ಹೋಗಿದ್ದೆ ಅಷ್ಟೇ. ಹಸ್ಬೆಂಡು ಮತ್ತು ಊರವರು ಇಬ್ಬರೇ ಸೇರಿಕೊಂಡು ಗಿಡನೆಲ್ಲ ಹಾಕ್ಬಿಟ್ರು. ಮಣ್ಣು ಕರೀತಾರ, ಎಂತ ಕರೀತಾರೆ? ಸೆನ್ಕೆಲ್ ಮಣ್ಣು, ಮೈ ನೋವು. ಕೆಲಸ ಮಾಡಿದ್ಮೇಲೆ ಮಣ್ಣು ಕೆರಿಬೇಕು, ಇಲ್ಲಾಂದ್ರೆ ಮೈ ನೋವು ಬರ್ತದೆ ಅಂತಾರೆ. ಅಣ್ಣನ ಸಮಸ್ಯೆ ನೋಡಕ್ ಐತಾ ಇಲ್ಲ ರೀ. ಈ ಅಣ್ಣನ ಸಮಸ್ಯೆ ಭೂಮಿ ಎಲ್ಲ ಅಗ್ದಿ ಸಾಕಾಗೋದ್ರು. ನಂತರ ಅಲ್ಲಿಂದ ಗಿಡ ಎಲ್ಲ ಹಾಕ್ಬಿಟ್ಟು ಅಲ್ಲಿನ ಗಿಡಗಳನ್ನೆಲ್ಲ ನೋಡಿಕೊಂಡು ನಂತರ ಇನ್ನೊಂದು ತೋಟದ ಹತ್ರ ಬಂದ್ವಿ. ಸೊ ಇನ್ನೊಂದು ಕಡೆ ಸೈಡು ಸಹ ಇದು ತೆಂಗಿನ ಗಿಡಗಳನ್ನು ಹಾಕಿದ್ದೀವಿ. ಇಲ್ಲಿ ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಇಲ್ಲಿ ಹೊಂಬಾಳೆ ಎಲ್ಲ ಬಿಟ್ಟಿತ್ತು. ಈ ಸರಿ ಎಲ್ಲ ಯಾವ ಮರದಲ್ಲಿ ಹೊಂಬಾಳೆ ಬಿಟ್ಟಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದಿದ್ವಿ ನಾನು ಮತ್ತು ಹಸ್ಬೆಂಡು. ಅಲ್ಲೂ ಕೂಡ ಕೆಲವೊಂದು ಗಿಡದಲ್ಲಿ ಹೊಂಬಾಳೆ ಎಲ್ಲ ಹೊಡೆದಿತ್ತು. ಮತ್ತು ಈ ನನ್ನ ಮಗ ಬೇರೆ ಬಾರಿ ಕಿರಿಕ್ ಮಾಡ್ತಾ ಇದ್ದ, ಚಪ್ಪಲಿ ಹಾಕ್ಕೊಂಡು ಬಾರೋ ಅಂತಂದರೆ ಬರೀ ಕಾಲಲ್ಲಿ ಬಂದುಬಿಟ್ಟು ಅಲ್ಲೆಲ್ಲ ಮುಳ್ಳು ಚುಚ್ಚುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹಾಗಾಗಿ ಹಂಗೆ ಬಂದಿದ್ದ ಅವನ ಜೊತೆ ಮಾತಾಡಿಕೊಂಡು. ಕರು ಹಾಕಿರೋದು ತೋರಿಸಿ ಅಂತ. ಅದು ಬೆಳಗ್ಗೆ ಹಾಕಿರೋದು ಕರುನ. ಏನ್ ಬೆಳಗ್ಗೆ ಬಂದಿತ್ತಾ? ಬೆಳಗ್ಗೆ ಅದು ಹಸು ಕರು ಹಾಕಿರೋದು ಕಣೋ. ಬೆಳಗ್ಗೆ ಹಾಕಿರೋದು. ಅದನ್ನ ಊಟ ತಿಂತಾ ಇಲ್ವಂತೆ. ಅದು ಊಟ ತಿಂತಲೇ ಇರೋದಕ್ಕೆ ಏನ್ ಮಾಡೋದು ಅಂತ. ಅಲ್ಲ, ನಾನು ಸಗಣಿ ತುಳ್ದೆ, ನೀನು ಕಾಲು ಚಪ್ಪಲಿ ಹಾಕೊಂಬಂದಿಲ್ಲ ತನೋಷ್. ನಾಯ್ತು ಬಾ, ಏನೂ ಆಗಲ್ಲ. ಅವ್ರೆ ಹುಷಾರಾಗಿ ಬಾ ರೀ. ನಾನು ಅದಕ್ಕೆ ಹೇಳಿದ್ದು ಚಪ್ಪಲಿ ಹಾಕೊಂಡು ಬಾ ಅಂತ. ಏನೋ ದೊಡ್ಡ ಮಾಷನ್ ಥರ ಬಂದೆ ನೀನು. ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ನಿಂತ್ಕೋತೀನಿ. ಅಲ್ಲಿ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲಪ್ಪ. ಏನಾದ್ರು ಹುಳ ಇದ್ದರೆ ಭಯ ಆಗುತ್ತೆ. ನಾನು ಹೋಗಲ್ಲ, ನಾನು ಬರಲ್ಲ. ಏನು ಕಾಲು? ಅಮ್ಮ ನನ್ನ ಕಾಲು. ಇಲ್ಲ ನೋಡ್ರಿ ಒಂಬಾಳೆ, ಇಲ್ಲಿ 2-3 ಹೊಡೆದೈತಿ ಇಲ್ವಾ? ನೋಡಿಲಿ
2-3 ಒಂಬಳೆ ಹೊಡೆದೈತೆ ನೋಡ್ರಿ ಇಲ್ಲಿ. ಚೆನ್ನಾಯ್ತಾ ಅಪ್ಪು? ಇದ್ರೊಳಗಡೆ ಬರ್ಬೇಕಾದ್ರೆ ಹುಷಾರಾಗಿ ಬರೋ. ನೀನು ಸೈಡಲ್ಲಿ ಬರಪ್ಪ ತಂದೆ. ಏನು ಮಾಡ್ತಿದ್ಯಾ? ಹುಷಾರಪ್ಪ ತನುಷ್, ಇದ್ರೊಳಗೆಲ್ಲ ಕಳೆ ಇರುತ್ತೆ. ಥೋ ನನ್ಗೆ ಹಿಂಸೆ ಅಪ್ಪ ಇವ್ನು ಕರ್ಕೊ. ಏನು? ಹಾಂ ಅದಾ ಒಳ್ಳೆ ಎಲ್ಲ ಹೆಂಗೆ ಮುದ್ರಿಸ್ಬಿಟ್ಟೈತಲ್ಲ. ಅಂದರೆ ಒಂಬಾಳೆನ ಈಚಕ್ಕೆ ಸ್ಟ್ರೈಟ್ ಬರೋಕ್ಕೆ ಬಿಡುತ್ತಾ ಇಲ್ಲ ಈ ಥರ. ಇದು ಕೆಳಗಡೆ ಬರಬೇಕಿದು. ಹಾಂ ಹೌದು. ಅಲ್ಲ ಎಷ್ಟು ಬಂದೈತಿ ನೋಡ್ರಿ ಇದು ಒಂದೊಳಗೆ ಗಿಡದಲ್ಲಿ ಒಂಬಾಳೆ. ಇದು ನೆಕ್ಸ್ಟ್ ಇಯರ್ ಹಣ್ಣು ಕಾಯಿ ಬಿಟ್ಟಿರುತ್ತಾ? ಅದೇ 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 ಹೂ ಕಚ್ಚಬೇಕಲ್ಲ. ಅದೇ ಹೂ ಕಚ್ಚಬೇಕಲ್ಲ ಅದು. ನೀನು ದೇವರು ಅಂತ ಅಂದೆ ಅಲ್ವಾ? ನಾನು ದೇವರು, ನಂಗೆ ಚಪ್ಪಲಿ ಬೇಡ ಅಂತ ಅಂದೋ ನೀನು. ನಿಂತ್ಕೋ ಇವಾಗ. ನಾನು ಅದೇ ನೀನು ದೇವ್ರಿಗೆ ಕಚ್ಚಲ್ಲಲ್ಲ ಹುಳ. ನೀನು ದೇವರು ಅಂತ ಹೇಳ್ಕಂತಿದ್ದಲ್ಲ, ದೇವ್ರಿಗೆ ಯಾಕೆ ಕಚ್ಚುತ್ತೆ ಹುಳ? ಅದು ಬಂದೈತೆ ಅನ್ಸುತ್ತಲ್ಲ. ಬಂದಿದ್ದ ಕೆಲವು ಬಂದಿದ್ದಾವ. ಹೋಗುತ್ತೆ ಅಂತನ ಹೋಯ್ತಾ? ಇಲ್ಲ ಸ್ಟ್ರೈಟ್ ಆಯ್ತಾ? ಸ್ಟ್ರೈಟ್ ಆಗಲ್ಲ ಅದು. ಹಾಂ ಅದಾಗ ಅದೇ ಬೀಳುತ್ತೆ ರೀ ಗರಿ. ಅದು ನಾವು ಪೂಜೆ ಮಾಡಿದ್ವಲ್ಲ ಅದ್ರೋಗಿದ್ಯಾ? ಹಾಂ ಹಾಂ ಕಾಯಿ ಕಚ್ಚಿಲ್ಲ. ಅದೇ ಕಾಯಿ ಕಚ್ಚೋದು ನಿಧಾನ ಕಚ್ಚಲಿ. ಒಂಬಾಳೆ ಹೊಡ್ಬಿಟ್ರೆ ಅಲ್ಲ ಅದು ನೋಡಿ ತುಳಸಿ ಗಿಡ ಥರ ಐತೆ ರೀ ಇದು. ಇಲ್ಲಿ ನೋಡು, ಇದು ತುಳಸಿ ಗಿಡ ಥರ ಇಲ್ವಾ? ನಾನು ತುಳಸಿ ಗಿಡ ಅಂದ್ಕೊಂಡೆ. ನೋಡು ತುಳಸಿ ಗಿಡನಾ? ಏನು ಗಿಡ ಅದು? ಸತ್ತೆ ಗಿಡನಾ? ನಾನು ಇವಾಗ ಕಿತ್ಕೋ ಅಂತ ಕೀಳಿಸ್ತಿದ್ದೆ ನಿಮ್ಮ ಹತ್ರ. ಹಾಂ ನಡಿಯೋ, ಅಲ್ಲಿ ಹಸುದು ಕರು ತೋರಿಸ್ತೀನಿ. ಬೇಬಿನ ಗರ್ಲ್ ಬೇಬಿ. ಎಸ್ ಕರ್ಕೊಂಡೋಗೋಣ. ನೀನು ಸ್ಕೂಲ್ಗೆ ಹೋಗ್ಬಿಡ, ಬೇಬಿ ನೋಡ್ಕೊಂಡಿರೀವಂತೆ. ಹ್ಞೂ ದನ ಮೇಸು. ನೀವಪ್ಪ ಏನು ಅನ್ಸರ್ ಹೇಳು? ನೀವಪ್ಪ ನೀನು ಓದ್ದಲೇ ಇದ್ದಾಗ ದನ ಮೇಸಕ್ಕೆ ಹೋಗು ಅಂತಾರಲ್ಲ. ಹಾಂ ದನ ಮೇಸಕ್ಕೆ ಹೋಗು. ನೋಡು ಅಲ್ಲೆಲ್ಲ ಮೇಯಿಸ್ತಾ ಇಲ್ವಾ? ಅಲ್ಲ ಅಲ್ಲೆಲ್ಲ ಮೇಯಿಸ್ತಾ ಇಲ್ವಾ ದನ? ನಂಗೆ ಮೇಯಿಸ್ಬೇಕಾಗ್ತದೆ ನೀನು. ಗೊತ್ತಾಯ್ತಾ? ಓದಿದ್ರೆ ಅಪ್ಪನ ಥರ ಕೆಲ್ಸಕ್ಕೆ ಹೋಗ್ಬೋದು. ದೇವಮಾನವ ಅಲ್ಲಡ್ರಿ. ಒಂದು ದಿವಸ ಬರ್ತೀರಾ ಹೋಯ್ತೀರಾ ಅಂತಂದರೆ ಇಲ್ಲೇ ಇರೋಕ್ಕಾಯ್ತದಂದ್ರೆ ಅಂದರೆ ನೋಡ್ರಿ ಇಲ್ಲೇ ಇರ್ಬೇಕಂತೆ. ಹ್ಞೂ ಲಗೇಜ್ ತಗೊಂಬಂದು ಇದ್ಬಿಡನ್ ಬಿಡು. ಆಯಿತು. ಏನು ಮಾಡಲ್ಲ ಕಣೋ, ಅದು ಬೆಳಗ್ಗೆ ಬಂದಿರೋದು ಈಚೆಗೆ. ಏನು ಮಾಡಲ್ಲ. ಹೋಗೋ ತಂದೆ. ಪುಕ್ಲ ಅಂದರೆ ಪುಕ್ಲ ಇವನು. ನಾನು ಮುಡ್ತೀನಲ್ಲ ನೋಡಿಲಿ. ಏ ನೋಡು, ನೋಡ್ದಾ ಎಷ್ಟು ಚೆನ್ನಾಗೈತೆ. ದೊಡ್ಡದಲ್ಲ ಚಿನ್ನು, ಬೆಳಗ್ಗೆ ಇದು ಹುಟ್ಟಿರೋದು ಹೆಣ್ಪಾಪು. ಹೋಗು, ಏನು ಆಗಲ್ಲ. ಹೋಗು, ಏನು ಮಾಡಲ್ಲ. ಹೋಗಪ್ಪ. ಎಲ್ಲರೂ ಕೇಳಿ ನೋಡು ಆಂಟಿನ ಸ್ನಾನ ಮಾಡಿಸಿದ್ದೀರಾ ಅಂತ. ಅದಕ್ಕೆಲ್ಲ ಸ್ನಾನ ಮಾಡಿಸಲ್ಲ. ಮುಟ್ಟೋ. ಏಯ್ ಹಂಗೆಲ್ಲ ಮಾಡಿದ್ರೆ ಭಯ ಆಗುತ್ತೆ ಅದಕ್ಕೆ ಇವತ್ತೇ ನಮ್ಮನ್ನೆಲ್ಲ ನೋಡ್ತಾರದು. ಅದನ್ನು ಹಂಗೆಲ್ಲ ಮುಟ್ಟು ಹೋಗಿ ಏನು ಮಾಡಲ್ಲ. ಹೋಗೋ ಮುಟ್ಟೋ. ಥೋ ಪುಕ್ಲ, ಅದು ನಿನ್ಗಿಂತ ಚಿಕ್ಕ. ಏ ಬಾರ. ಅಯ್ಯೋ ಮುಟ್ಟೋ. ನೋಡಿ ಬಿದ್ದಾಯ್ತು ಇದು. ಅದೇ ಇದೊತ್ತು ಸುಮ್ಮನೆ ಭಯ ಬೀಳ್ತೀರಿ. ಸೊ ನೋಡಿದ್ರಲ್ಲ ನಮ್ಮ ಒಂದು ಸಂಡೇ ಹಾರ್ವೆಸ್ಟಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.